ನಮಸ್ಕಾರ ವೀಕ್ಷಕರೇ, ಇನ್ಸೈಟ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ವಿನುತಾ. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯು ಐಶ್ವರ್ಯ, ಸಂಪತ್ತು ಮತ್ತು ಸೌಭಾಗ್ಯದ ಪ್ರತೀಕವಾಗಿದ್ದು, ಅವರ 8 ರೂಪಗಳನ್ನು ಅಷ್ಟಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿ ಒಂದು ಧಾನ್ಯ ಲಕ್ಷ್ಮಿ. ಧಾನ್ಯ ಎಂದರೆ ಧಾನ್ಯ ಪದಾರ್ಥಗಳು ಎಂದರ್ಥ. ಈ ರೂಪವು ಕೃಷಿ ಸಂಪತ್ತು, ಅನ್ನದಾನ ಮತ್ತು ಜೀವನದ ಆಹಾರ ಸಾಧನಗಳನ್ನು ನೀಡುವ ದೇವತೆಯಾಗಿದ್ದಾಳೆ. ಧಾನ್ಯ ಲಕ್ಷ್ಮಿಯು ಭೂಮಿಯ ಫಲವತ್ತತೆ, ಬೆಳವಣಿಗೆ ಮತ್ತು ಸಮೃದ್ಧಿಯನ್ನ ಸಂಕೇತಿಸುತ್ತಾಳೆ. ಅವಳನ್ನು ಹಸಿರು ಚಂಡಿ ವರ್ಣದಲ್ಲಿ 8 ಕೈಗಳೊಂದಿಗೆ ಚಿತ್ರಿಸಲಾಗುತ್ತದೆ. ಒಂದು ಕೈಯಲ್ಲಿ ಧಾನ್ಯಗಳು, ಇನ್ನೊಂದು ಕೈಯಲ್ಲಿ ಕಮಲದ ಹೂವು, ಮತ್ತೊಂದು ಕೈಯಲ್ಲಿ ಗದೆ ಮತ್ತು ಭಯಮುಕ್ತ ಮುದ್ರೆಯೊಂದಿಗೆ ಕುಳಿತಿರುವ ರೀತಿಯಲ್ಲಿ ಆಕೆಯನ್ನ ಚಿತ್ರಿಸಲಾಗಿದೆ. ಜೀವನದ ಅಗತ್ಯಕ್ಕೆ ಬೇಕಾಗುವ ಆಹಾರವನ್ನು ನೀಡುವುದರ ಮೂಲಕ ಎಲ್ಲರಿಗೂ ಸಮಾನವಾಗಿ ಕರುಣೆಯನ್ನ ನೀಡುವವಳು. ಧಾನ್ಯ ಲಕ್ಷ್ಮಿಯ ಮೂಲ ಕಥೆಯನ್ನ ನೋಡುವುದಾದರೆ, ಧಾನ್ಯ ಲಕ್ಷ್ಮಿಯು ಮುಖ್ಯವಾಗಿ ಸಮುದ್ರ ಮಂಥನದ ಕಥೆಯೊಂದಿಗೆ ಸಂಬಂಧವನ್ನ ಬೆಳೆಸಿದ್ದಾಳೆ. ಆದರೆ ಅವಳು ಲಕ್ಷ್ಮಿಯ 8 ರೂಪಗಳಲ್ಲಿ ಒಂದು ಎಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಒಂದು ಕಾಲದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ತಮ್ಮ ನಡುವೆ ಸಾಮರಸ್ಯ ಮೂಡಿಸಿಕೊಂಡು ಕ್ಷೀರ ಸಾಗರವನ್ನ ಮಂಥಿಸಿದರು. ಈ ಮಂಥನವು ಅಮೃತ ಪಡೆದುಕೊಳ್ಳುವ ಉದ್ದೇಶವಾಗಿತ್ತು. ಭಗವಾನ್ ವಿಷ್ಣುವು ಕೂರ್ಮ ಅವತಾರದಲ್ಲಿ ಮಂಥನಕ್ಕೆ ನೆರಳಾಗಿದ್ದರು. ಮೊದಲಿಗೆ ಮಂಥನದ ಸಂದರ್ಭದಲ್ಲಿ ಅನೇಕ ರತ್ನಗಳು ಹೊರಬರುತ್ತವೆ. ಚಂದ್ರ, ಐರಾವತ, ಕಾಮಧೇನು, ಅಶ್ವ, ಕೌಸ್ತುಭ, ಮಾಣಿಕ್ಯ ಮತ್ತು ಅಂತಿಮವಾಗಿ ಲಕ್ಷ್ಮೀ ದೇವಿಯು ಕೂಡ ಹೊರಬರುತ್ತಾಳೆ. ಲಕ್ಷ್ಮೀ ದೇವಿಯು ಸಾಗರದಿಂದ ಉದ್ಭವಿಸಿ ಸುಂದರವಾಗಿ ಅಲಂಕೃತಳಾಗಿ ದೇವರ ಮಧ್ಯೆ ಕಾಣಿಸಿಕೊಂಡು ಎಲ್ಲರನ್ನ ಆಕರ್ಷಿಸುತ್ತಾಳೆ. ಆದರೆ ಅವಳು ತನ್ನ ಸ್ವಯಂವರದಲ್ಲಿ ಭಗವಾನ್ ವಿಷ್ಣುವನ್ನ ಆಯ್ಕೆ ಮಾಡಿಕೊಂಡು ವಿಷ್ಣುವನ್ನ ವಿವಾಹ ಮಾಡಿಕೊಳ್ಳುತ್ತಾಳೆ. ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರದಲ್ಲಿ ವಿಷ್ಣುವಿಗೆ ಸಹಾಯ ಮಾಡಿದಳು. ಧಾನ್ಯ ಲಕ್ಷ್ಮಿಯ ವಿಶೇಷ ಕಥೆ ಮತ್ತು ಮಹತ್ವವನ್ನ ನೋಡುವುದಾದರೆ, ಧಾನ್ಯ ಲಕ್ಷ್ಮಿಯು ಅಷ್ಟಲಕ್ಷ್ಮಿಯ ಭಾಗವಾಗಿ ಕೃಷಿ ಮತ್ತು ಅನ್ನದ ಸಂಪತ್ತನ್ನ ನೀಡುವುದರ ಮೂಲಕ ಜೀವನದ ಮೂಲಭೂತ ಅಗತ್ಯಗಳನ್ನ ಗುರುತಿಸುತ್ತಾಳೆ. ಪುರಾಣಗಳ ಪ್ರಕಾರ ಲಕ್ಷ್ಮಿಯ ಎಲ್ಲಾ ರೂಪಗಳು ಭೂಮಿಯ ಫಲವತ್ತತೆಯೊಂದಿಗೆ ಸಂಬಂಧ ಹೊಂದಿದೆ. ಒಂದು ಸಾಂಪ್ರದಾಯಿಕ ಕಥೆಯ ಪ್ರಕಾರ ದುರ್ವಾಸ ಮುನಿಯು ತನ್ನ ಕೋಪದ ಸ್ವಭಾವಕ್ಕೆ ಹೆಸರಾದವರು. ಒಮ್ಮೆ ದೇವೇಂದ್ರನಾದ ಇಂದ್ರನು ದುರ್ವಾಸ ಮುನಿಯನ್ನು ಭೇಟಿಯಾದಾಗ ದುರ್ವಾಸ ಮುನಿಯು ಇಂದ್ರನಿಗೆ ದಿವ್ಯವಾದ ಹೂವಿನ ಹಾರವನ್ನ ಉಡುಗೊರೆಯಾಗಿ ನೀಡಿದರು. ಆದರೆ ಇಂದ್ರನು ಆ ಹಾರವನ್ನು ಗೌರವಿಸದೆ ತನ್ನ ಐರಾವತ ಆನೆಯ ಮೇಲೆ ಇಟ್ಟನು. ಆನೆಯು ಅದನ್ನು ತನ್ನ ಕೊರಳಿಗೆ ಹಾಕಿಕೊಳ್ಳದೆ ತಳ್ಳುತ್ತದೆ. ಅದನ್ನು ಕಂಡ ಲಕ್ಷ್ಮೀ ದೇವಿಗೆ ಕೋಪಗೊಂಡು ಕ್ಷೀರಸಾಗರಕ್ಕೆ ಮತ್ತೆ ತೆರಳುತ್ತಾಳೆ. ಇದರಿಂದ ದೇವರುಗಳು ದುರ್ಬಲರಾಗುತ್ತಾರೆ. ಆದರೆ ಮಂಥನದ ಸಮಯದಲ್ಲಿ ಲಕ್ಷ್ಮಿಯು ಮತ್ತೆ ಹೊರಬರುತ್ತಾಳೆ. ಈ ಕಥೆಯಲ್ಲಿ ಧಾನ್ಯ ಲಕ್ಷ್ಮಿಯು ಭೂಮಿಯ ಧಾನ್ಯ ಸಂಪತ್ತನ್ನ ಸಂಕೇತಿಸುತ್ತಾಳೆ. ಏಕೆಂದರೆ ಆಹಾರವಿಲ್ಲದ ಜೀವನ ಅಸಾಧ್ಯ. ಧಾನ್ಯ ಲಕ್ಷ್ಮಿಯ ಪೂಜೆಯು ವಿಶೇಷವಾಗಿ ಕೃಷಿ ಋತುಗಳಲ್ಲಿ ಮಾಡಲಾಗುತ್ತದೆ. ಅವುಗಳನ್ನು ಪೂಜಿಸುವುದರಿಂದ ಧಾನ್ಯ ಸಂಪತ್ತು, ಆರೋಗ್ಯ ಮತ್ತು ಸಮೃದ್ಧಿ ಬರುತ್ತದೆ ಎಂದು ನಂಬಲಾಗಿದೆ. ಭಕ್ತರು ಅನ್ನವನ್ನ ಹಂಚಿಕೊಳ್ಳುವ ಮೂಲಕ ಅವಳ ಕೃಪೆಯನ್ನ ಪಡೆದುಕೊಳ್ಳುತ್ತಾರೆ. ಓಂ ಧಾನ್ಯಾಯೇ ನಮಃ. ಈ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಧಾನ್ಯ, ಸಂಪತ್ತು ಮತ್ತು ಮಂಗಳವು ದೊರಕುತ್ತದೆ. ಧನ್ಯವಾದಗಳು.